ಇನ್ನು ಮತ್ತೊಂದು ಕಡೆ ದೆಹಲಿಯ ಮಟ್ಟದಲ್ಲೂ ಕೂಡ ಒಂದು ಸಂಪುಟ ಸೇರ್ಪಡೆಯ ಸರ್ಕಸ್ ಶುರುವಾಗಿರುವಂಥದ್ದು. ಆ್ಯಂಡ್ ಸಿದ್ದರಾಮಯ್ಯ ಅವರ ಭರಣದಲ್ಲಿ ಗುರುತಿಸಿಕೊಳ್ತಾ ಇದ್ದಂಥ ಹರಿಪ್ರಸಾದ್ ಇವತ್ತು ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ಭೇಟಿಗೂ ಮುನ್ನ ಡಿಕೆಶಿ ಅವರನ್ನ ಹರಿಪ್ರಸಾದ್ ಭೇಟಿಯಾಗಿದ್ದಾರೆ. ಕೆಲ ಹೊತ್ತು ಮಾತುಕತೆ ಕೂಡ ನಡೆಸಿದ್ದಾರೆ. ಸೊ ಒಂದು ಪ್ರಬಲವಾದ ಆಕಾಂಕ್ಷಿ ಸಂಪುಟ ಸೇರ್ಪಡೆಗೆ ಬಿಕೆ ಹರಿಪ್ರಸಾದ್ ಅವರು. ಸೊ ಅಭಿನಂದನೆಯನ್ನ ಸಲ್ಲಿಸುವಂಥ ನೆಪದಲ್ಲಿ ಭೇಟಿಯಾಗಿ ತಮ್ಮ ಮನದ ನಿವೇದನೆಯನ್ನ ಅವರು ಮಾಡಿಕೊಂಡಿದ್ದಾರೆ. ಅವರು ಮುಂದೆ ತೆರೆದಿಟ್ಟಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ, ನನ್ನನ್ನು ಪರಿಗಣಿಸಬೇಕು ಅಂತ ಬಿಕೆ ಹರಿಪ್ರಸಾದ್ ಅವರು ಡಿಕೆಶಿ ಅವರ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಪ್ರಬಲ ನಾಯಕ, ಅದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಪವರ್ಫುಲ್ ಇನ್ಫ್ಲೂಯೆನ್ಸ್ ಅನ್ನು ಹೊಂದಿರುವಂಥ ನಾಯಕ ಅಂತಂದರೆ ಅದು ಬಿಕೆ ಹರಿಪ್ರಸಾದ್. ಸೊ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಲ್ಲಿ 2023ರಲ್ಲಿ, ಅಂದರೆ ಫಸ್ಟ್ ಆ ಟರ್ಮ್ ಏನಿದೆ ಮೊದಲ ಬಾರಿ, ಸೊ ಆಗ ಇವರ ಸಚಿವ ಸ್ಥಾನ ಕೈ ತಪ್ಪಿತ್ತು. ಆದರೆ ಈಗ ಮತ್ತೊಮ್ಮೆ ಸಚಿವ ಸಂಪುಟದ ಸರ್ಕಸ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗ ಎಲ್ಲ ಆಪ್ಷನ್ಸ್ ಓಪನ್ ಆಗಿರೋದ್ರಿಂದ ನಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು, ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂಥ ಬಿಗಿ ಪಟ್ಟನ್ನು ಹರಿಪ್ರಸಾದ್ ಈಗ ಹಿಡಿದಿದ್ದಾರೆ. ಆ್ಯಂಡ್ ಇವರ ಈ ಒಂದು ಸರ್ಕಸ್ ವರ್ಕೌಟ್ ಆಗುತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.